ದೇಶದ ಜನರ ಭದ್ರತೆಗಾಗಿ ಬಾಂಗ್ಲಾ ನಿವಾಸಿಗಳನ್ನು ಸ್ಥಳಾಂತರಿಸಬೇಕು ಸುದಯವಾಗುತ್ತೆ. ಜಿಲ್ಲೆಯಲ್ಲಿ ಬಾಂಗ್ಲಾ ನುಸುಳುಕೋರರಿಂದ ಕಾನೂನು ಬಾಹಿರವಾದ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗಿ ನಡೆಯುತ್ತಿದೆ. ಈ ಬಗ್ಗೆ ಜಿಲ್ಲಾಡಳಿತ ಕ್ರಮ ವಹಿಸಬೇಕೆಂದು ವಿಶ್ವ ಹಿಂದೂ ಪರಿಷತ್ ತಾಲೂಕಾ ಅಧ್ಯಕ್ಷ ಸುದಯವಾಗುತ್ತಿ ಒತ್ತಾಯಿಸಿದ್ದಾರೆ. ಅವರು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ ಬಾಂಗ್ಲಾ ವಲಸಿಗರ ಸಂಖ್ಯೆ ಅಧಿಕವಾಗಿದೆ. ಇಲ್ಲಿನ ಕಾನೂನಿಗೆ ಬೆಲೆ ಕೊಡದೆ ಅಕ್ರಮ ಚಟುವಟಿಕೆ ಹೆಚ್ಚಾಗಿ ನಡೆಸುತ್ತಾ ಇದ್ದಾರೆ. ಬಾಂಗ್ಲಾದವರಿಂದ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದ್ರೂ ವಿಳಾಸವಿಲ್ಲದ ಕಾರಣ ಪೊಲೀಸರು ಪ್ರಕರಣ ದಾಖಲಿಸಲು ಸಾಧ್ಯವಾಗ್ತಾ ಇಲ್ಲ. ಈ ಬಗ್ಗೆ ಜಿಲ್ಲಾಡಳಿತ ಸಂಪೂರ್ಣ ನಿಷ್ಕ್ರಿಯಗೊಂಡಿದೆ. ಈಗಾಗಲೇ ಕಾಫಿ ತೋಟಕ್ಕೆ ಕಾರ್ಮಿಕರ ಕೊರತೆಯಿಂದಾಗಿ ತೋಟದ ಮಾಲೀಕರು ಬಾಂಗ್ಲಾ ವಲಸಿಗರ ಮೊರೆ ಹೋಗ್ತಾ ಇದ್ದಾರೆ. ಅಲ್ಲದೆ ಅವರಿಗೆ ಆಧಾರ್ ಕಾರ್ಡ್ ಸೇರಿದಂತೆ ಇತರ ಮೂಲ ಸೌಕರ್ಯ ಒದಗಿಸ್ತಾ ಇದ್ದಾರೆ. ತೋಟದ ಮಾಲೀಕರಿಂದ ನೆಲೆ ಪಡೆದುಕೊಂಡಿರುವ ಬಾಂಗ್ಲಾದವರಿಂದ ಯಾವುದೇ ಅಹಿತಕರ ಘಟನೆ ನಡೆದರೆ ಮೊದಲು ತೋಟದ ಮಾಲೀಕರನ್ನೇ ಆರೋಪಿಯನ್ನಾಗಿ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಬಾಂಗ್ಲಾದಲ್ಲಿ ಹಿಂದೂ ಯುವಕ ದೀಪು ಚಂದ್ರದಾಸ್ ಹತ್ಯೆ ನಡೆಸಿರುವುದು ಖಂಡನೀಯ. ಅಸ್ಸಾಂ ಮುಖ್ಯಮಂತ್ರಿ ಕೂಡ ಬಾಂಗ್ಲಾ ನುಸುಳುಕೋರರ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಬಾಂಗ್ಲಾದವರು ತೋಟದಲ್ಲಿ ಕೆಲಸ ಮಾಡುವ ಜೊತೆಗೆ ವಾರದ ಸಂತೆಯಲ್ಲಿ ವ್ಯಾಪಾರ ವಹಿವಾಟು ಪ್ರಾರಂಭಿಸಿದ್ದಾರೆ. ಅಲ್ಲದೆ ಮದುವೆಯಾದ ಅಪ್ರಾಪ್ತ ಬಾಲಕಿಯರು ಗರ್ಭಿಣಿ ಆಗ್ತಾ ಇರುವುದು ಕೂಡ ಕಂಡುಬಂದಿದೆ. ಅವರಿಗೆ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ಬಳಿಕ ಜನನ ಪ್ರಮಾಣ ಪತ್ರ ಪಡೆದು ಇಲ್ಲಿನ ಮೂಲ ದಾಖಲೆಗಳನ್ನು ಮಾಡಿಸಿಕೊಳ್ತಾ ಇದ್ದಾರೆ. ಇದು ಮುಂದಿನ ದಿನದಲ್ಲಿ ಅಪಾಯ ತರುವ ಮುನ್ಸೂಚನೆಯಾಗಿದೆ. ಹಾಗಾಗಿ ಇನ್ನು ಒಂದು ವಾರದಲ್ಲಿ ನಮ್ಮ ದೇಶದ ಮೂಲ ನಿವಾಸಿಗಳ ಭದ್ರತೆಗೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಕ್ರಮ ವಹಿಸಿ ಬಾಂಗ್ಲಾ ನಿವಾಸಿಗಳನ್ನ ಮೂಲ ಸ್ಥಾನಕ್ಕೆ ಸ್ಥಳಾಂತರಿಸಬೇಕು. ಇಲ್ಲವಾದರೆ ತಾವೇ ಬಾಂಗ್ಲಾ ನಿವಾಸಿಗಳನ್ನ ಓಡಿಸಲು ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾರ್ಯದರ್ಶಿ ಪ್ರಶಾಂತ ಹಂಡಗುಳಿ, ಸಂತೋಷ್ ಜನ್ನಾಪುರ, ಅಭಿಲಾಷ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಗ್ಗೆ, NKS ರಿಪೋರ್ಟ್, ಮೂಡಿಗೆರೆ. ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರದಾಸ್ ಇವರ ಹತ್ಯೆಯನ್ನು ತೀವ್ರ ನೋವಿನಿಂದ ಮತ್ತು ತೀವ್ರ ಕಠೋರ ಶಬ್ದಗಳಿಂದ ನಾವು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ತಾಲೂಕು ಘಟಕ ಮೂಡಿಗೆರೆಯಿಂದ ತೀವ್ರವಾಗಿ ಖಂಡಿಸ್ತಿದ್ದೀವಿ. ಅದೇ ರೀತಿ ನಿರಂತರವಾಗಿ ಬಾಂಗ್ಲಾದೇಶದ ಸರ್ಕಾರಿ ಪ್ರಾಯೋಜಿತ ಅನ್ನೋ ರೀತಿಯಲ್ಲಿ ಏನು ಹಿಂದೂಗಳ ಮಾರಣ ಹೋಮ ನಡೆಸ್ತಾ ಇದ್ದಾರೆ, ಅದನ್ನು ಕೂಡಲೇ ಭಾರತ ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಇದಕ್ಕೆ ಅಂತ್ಯ ಕಾಣಬೇಕು ಅಂತ ಹೇಳಿ ಈ ಮೂಲಕ ಪತ್ರಿಕೋದ್ಯಮದ ಮುಖಾಂತರ ಆಗ್ರಹವನ್ನು ಪಡಿಸ್ತಿದ್ದೇವೆ. ಇನ್ನು ಆಂತರಿಕ ವಿಚಾರವಾಗಿ ಬಂದರೆ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಹಲವಾರು ಬಾಂಗ್ಲಾದೇಶದವರು ನುಸುಳಿಕೊಂಡು ಬಂದಿರತಕ್ಕಂಥದ್ದು ಗೊತ್ತಿದ್ದು ಸಹ ಗೊತ್ತಿಲ್ಲದ ರೀತಿಯಲ್ಲಿ ಪ್ರಭಾವಿಗಳ ಮತ್ತು ಒಂದು ಬಲಾಢ್ಯರ ಒಟ್ಟಿಗೆ ಜಿಲ್ಲಾಡಳಿತ ಶಾಮೀಲಾಗಿ ಒಂದು ಕಾಫಿ ಉದ್ಯಮಕ್ಕೆ ಅಂತ ಹೇಳಿ ಏನು ಕಾರ್ಮಿಕರ ಒಂದು ನೆಪ ಹಿಡ್ಕೊಂಡು ಕಾಫಿ ಉದ್ಯಮದ ಜೊತೆಯಲ್ಲಿ ಬಾಂಗ್ಲಾದ ಉಗ್ರಗಾಮಿಗಳನ್ನು ಬೆಳೆಸ್ತಕ್ಕಂತಹ ಒಂದು ಕೆಲಸ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಮತ್ತು ಮೂಡಿಗೆರೆಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಇದನ್ನ ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇನ್ನು ಒಂದು ವಾರದೊಳಗಡೆ ಅವರನ್ನು ಹಿಡಿದು ಸ್ಥಳಾಂತರ ಮಾಡದಲ್ಲೇ ಇದ್ದರೆ ಮೂಡಿಗೆರೆಯ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ನಾವು ಕಾರ್ಯಪ್ರವೃತ್ತರಾಗಿ ಅವ್ರನ್ನ ಹೊರಗಡೆ ತರಂತಹ ಕೆಲಸ, ಮತ್ತೆ ಅದಕ್ಕೆ ಇನ್ನೊಂದು ಅನ್ಯತಾ ವಿಚಾರಗಳು ಬೇಡ. ಯಾಕೆ ಅಂತ ಹೇಳಿದ್ರೆ ಆವಾಗ ನಾವು ತರಬೇಕಾದ್ರೆ ಬಲಾಢ್ಯರೊಟ್ಟಿಗೆ ಸೇರಿ ನಾಳೆ ಏನು ಅವರು ನಮ್ಮ ಲೈನಿಗೆ ಬಂದಿದ್ರು, ಇನ್ನೊಂದು ಆಗಿತ್ತು ಅಥವಾ ಬೇರೆ ಯಾವುದೇ ವಿಚಾರಗಳು ಪರಿಷತ್ ಬಜರಂಗ ಮೂಡಿಗೆರೆ ಪ್ರಕರಣದಲ್ಲಿ ಈಗ ಏನು ಅಧ್ಯಕ್ಷರು ಹೇಳಿದ್ದಾರೆ ಆ ರೀತಿ ಬಾಂಗ್ಲಾ ನುಸುಳುಕೋರು ಏನಿದ್ದಾರೆ ಅವರ ವಿರುದ್ಧ ನಾವೇನು ಕಠಿಣವಾದ ಕ್ರಮವನ್ನು ಬಯಸಿದ್ದೀವಿ ಜಿಲ್ಲಾಡಳಿತದಿಂದ. ಅಕಸ್ಮಾತ್ ಜಿಲ್ಲಾಡಳಿತ ಇದರಲ್ಲಿ ವಿಫಲ ಆದರೆ ನಾವು ನಮ್ಮ ಕಾರ್ಯತಂತ್ರನ ನಾವು ಮಾಡಬೇಕಾಗ ಬರುತ್ತದೆ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದರೆ ನಮಗೆ ದೇಶದ ಭದ್ರತೆ, ಆಂತರಿಕ ಭದ್ರತೆ ಮತ್ತು ನಮ್ಮ ಎಲ್ಲ ಮೂಲ ನಿವಾಸಿಗಳ ಭದ್ರತೆ ಮುಖ್ಯವಾಗಿರ್ತದೆ. ಈ ಬಾಂಗ್ಲಾ ನುಸುಳುಕೋರರಿಗೆ ಭಾರತದ ಸಂವಿಧಾನದ ಯಾವುದೇ ಕಾನೂನು ಇದು ಅರಿವಿರುವುದಿಲ್ಲ. ಸೊ ಹಾಗಾಗಿ ನಾವು ಜಿಲ್ಲಾಡಳಿತನ ಆಗ್ರಹಿಸಿದ್ದೀವಿ, ದಯವಿಟ್ಟು ಇದ್ರ ಬಗ್ಗೆ ಅವರು ಒಂದು ಸೂಕ್ತವಾದ ಒಂದು ಕ್ರಮ ಕೈಗೊಂಡು ಅವ್ರನ್ನ ಆದಷ್ಟು ಬೇಗ ಹೊರಗಡೆ ಗಡಿಪಾರು ಮಾಡೋದು ವ್ಯವಸ್ಥೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಕ್ರಿಯವಾಗಿ ಅಂಥ ಕಾರ್ಯಗಳನ್ನ ಹಿಂದೆನೂ ಮಾಡ್ತಾ ಬಂದಿದೆ, ಮುಂದೆನೂ ಬಂದಿದೆ. ಇದನ್ನು ಎಚ್ಚರಿಕೆಯಿಂದ ಭಾವಿಸ್ಬೋದು, ಇಲ್ಲ ಆಗ್ರಹ ಅಂತ ಪಡಿಸ್ಕೊಂಡಿರ್ಬೋದು. ಅದನ್ನ ಅವ್ರನ್ನ ಹೊರಗಡೆ ಅಂತ ಕೆಲಸ ನಾವು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಖಂಡಿತವಾಗಿ ಮಾಡ್ತೀವಿ. ಒಂದು ವಾರದ ಒಂದು ಗಡುವನ್ನು ನಾವು ಜಿಲ್ಲಾಡಳಿತಕ್ಕೆ ಕೊಡ್ತಾ ಇದ್ದೀವಿ.